ಅಯೋಧ್ಯೆ ಯಾತ್ರಿಕರು ಪ್ರಯಾಣಿಸುತ್ತಿದ್ದಂತಹ ರೈಲಿನಲ್ಲಿ ದಾಂಧಲೆ ಮಾಡಲಾಗಿದೆ. ಬೆಂಕಿ ಹಚ್ಚುವುದಾಗಿ ಅನ್ಯ ಕೋಮಿನ ಯುವಕರು ಧಮಕಿ ಆರೋಪ ಕೇಳಿಬಂದಿದೆ. 1 ಗಂಟೆಗಳ ಕಾಲ ರೈಲು ತಡೆದು ಅಯೋಧ್ಯೆ ಯಾತ್ರಿಕರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರೈಲು ಬೋಗಿಗೆ ಬೆಂಕಿ ಹಚ್ಚುವುದಾಗಿ ಧಮಕಿ ಆರೋಪ ಕೇಳಿಬಂದಿದೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ರೈಲು ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಇದು ಅಯೋಧ್ಯೆಗೆ ಹೋಗಿ ವಾಪಸ್ ಆಗ್ತಾ ಇದ್ದಂತಹ ರೈಲಿನಲ್ಲಿ ಅನ್ಯ ಕೋಮಿನ ಯುವಕರು ದಾಂಧಲೆ ಮಾಡಿದ್ದಾರೆ. ಅಯೋಧ್ಯೆ ಪ್ರಯಾಣಿಕರಿಗೆ ಮಾತ್ರ ಅವಕಾಶ ಅಂತ ಯಾತ್ರಿಕರು ಹೇಳಿದ್ದಾರೆ. ಈ ವೇಳೆ ಯಾತ್ರಿಕರೊಂದಿಗೆ ಅನ್ಯ ಕೋಮಿನ ಯುವಕರು ವಾಗ್ವಾದವನ್ನು ನಡೆಸಿದ್ದಾರೆ. ಇನ್ನು ಯುವಕರನ್ನ ರೈಲ್ವೆ ಪೊಲೀಸರಿಗೆ ಒಪ್ಪಿಸಿದಂತಹ ಯಾತ್ರಿಕರು ಆದ್ರೆ ಕ್ರಮ ಕೈಗೊಳ್ಳದೆ ಯಾತ್ರಿಕರ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ರಮ ಕೈಗೊಳ್ಳದೇನೆ ಅವರನ್ನ ಬಿಟ್ಟು ಕಳಿಸುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಅಯೋಧ್ಯೆ ಯಾತ್ರಿಕರು ಪ್ರಯಾಣಿಸುತ್ತಿದ್ದಂತಹ ರೈಲಿನಲ್ಲಿ ದಾಂಧಲೆ ಮಾಡಿರುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಅನ್ಯ ಕೋಮಿನ ಯುವಕರು ದಾಂಧಲೆ ಮಾಡಿದ್ದಾರೆ, ಬೆಂಕಿ ಹಚ್ಚೋದಾಗಿ ಬೆದರಿಕೆ ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆ ರೈಲ್ವೆ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ. ಅವನಿಗೆ ಕಂಪ್ಲೇಂಟ್ ಕೊಡ್ತೇನೆ ಅಂದ್ರೆ ಇಲ್ಲ ಅಂದು ನಾವೇನ್ ಮಾಡಿವಿ ಇಮಿಡಿಯೇಟ್ ಆಗಿ ಸಿಸಿ ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಾಯಕ್, ಏನಾಗಿರುವಂತದ್ದು? ಪ್ರಯಾಣಿಕರು ಅಯೋಧ್ಯೆಯಿಂದ ವಾಪಸ್ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗಲಾಟೆ ಆಗಿದೆ, ಒಂದು ರೀತಿಯಲ್ಲಿ ದಾಂಧಲೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? 1400ಕ್ಕೂ ಹೆಚ್ಚು ಯಾತ್ರಿಕರು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ದರ್ಶನ ಪಡೆದು ನಂತರದಲ್ಲಿ ಮರಳಿ ವಾಪಸ್ ಬರುವ ಸಂದರ್ಭದಲ್ಲಿ ಅದು ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಏನು ರೈಲ್ವೆ ನಿಂತಿರುತ್ತೆ. ಈ ಸಂದರ್ಭದಲ್ಲಿ ಅನ್ಯ ಕೋಮಿನ 3 ಯುವಕರು ಏನು ರೈಲ್ವೆಯ ಬೋಗಿ ನಂಬರ್ 2ರಲ್ಲಿ ಹತ್ತುವಂತ ಪ್ರಯತ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಯಾತ್ರಿಕರು ಇದು ಕೇವಲ ಅಯೋಧ್ಯೆ ಯಾತ್ರಿಕರಿಗೆ ಮಾತ್ರ ಇರುವಂತಹ ಒಂದು ಬೋಗಿ, ಈ ಬೋಗಿಯಲ್ಲಿ ಬೇರೆ ಜನರಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಆ ಯುವಕರು ಮಾತಿಗೆ ಮಾತು ನಿಲ್ತಾರೆ, ಅಂದ್ರೆ ವಾಗ್ವಾದಕ್ಕೆ ಬೀಳ್ತಾರೆ. ಈ ಸಂದರ್ಭದಲ್ಲಿ ವಾಗ್ವಾದಕ್ಕೆ ಬಿದ್ದಾಗ ನೀವು ಪ್ರಯಾಣಿಸುವಂತಹ ಬೋಗಿಗೆ ನಾವು ಬೆಂಕಿಯನ್ನ ಹಚ್ಚುತ್ತೇವೆ ಅಂತ ಧಮಕಿಯನ್ನು ಕೊಡ್ತಾರೆ. ಈ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಮತ್ತು ಅಲ್ಲಿರ್ತಕ್ಕಂಥ ಸುಮಾರು 1400 ಅಂದ್ರೆ ಯಾತ್ರಿಕರು ಕೂಡ ಆ ಯುವಕರ ಮೇಲೆ ಮುಗಿಬೀಳ್ತಾರೆ. ನಂತರದಲ್ಲಿ ಆ ಯುವಕರನ್ನ ಕರೆದೊಯ್ದು ರೈಲ್ವೆ ಪೊಲೀಸರಿಗೆ ಕೊಡ್ತಾರೆ. ರೈಲ್ವೆ ಪೊಲೀಸರಿಗೆ ಕೊಟ್ಟಾಗ ರೈಲ್ವೆ ಪೊಲೀಸರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳುವ ಮೂಲಕವಾಗಿ ಅಥವಾ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಹಾಕುವ ಮೂಲಕವಾಗಿ ಏನಾದ್ರು ಒಂದು ಕ್ರಮ ತೆಗೆದುಕೊಂಡಿದ್ರೆ ಈ ಘಟನೆ ಇಷ್ಟು ಮಟ್ಟಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರನ್ನ ಯಾವುದೇ ಕ್ರಮ ಕೈಗೊಳ್ಳದನೆ ಆ ಯುವಕರನ್ನ ಬಿಡ್ತಾರೆ. ಈ ವಿಚಾರ ಅಲ್ಲಿರ್ತಕ್ಕಂಥ ಯಾತ್ರಿಕರಿಗೆ ಒಬ್ಬೊಬ್ಬರಿಗಾಗಿ ಗೊತ್ತಾಗ್ತಾ ಹೋಗ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಏನು ರೈಲ್ವೆ ಕೂಡ ಮೂವ್ ಆಗ್ತಾ ಇರ್ತದೆ. ಈ ಸಂದರ್ಭದಲ್ಲಿ ಚೈನ್ ಅನ್ನ ಎಳೆಯುವ ಮೂಲಕವಾಗಿ ಮತ್ತೆ ಯಾತ್ರಿಕರು ಪ್ರತಿಭಟನೆಗೆ ಹೋಗ್ತಾರೆ ಮತ್ತು ಜೊತೆಗೆ ಅಲ್ಲಿರ್ತಕ್ಕಂಥ ರೈಲ್ವೆ ಏನು ಪೊಲೀಸರ ವಿರುದ್ಧ ಕೂಡ ಆಕ್ರೋಶನ ವ್ಯಕ್ತಿಸ್ತಾರೆ. ಸಡನ್ ಆಗಿ ಅಲ್ಲಿರ್ತಕ್ಕಂಥ ರೈಲ್ವೆನ ತರುವ ಮೂಲಕವಾಗಿ ಸುಮಾರು 1 ಗಂಟೆಗಳ ಕಾಲ ಪ್ರತಿಭಟನೆ ಮಾಡ್ತಾರೆ. ಕೂಡಲೇ ಏನು ಧಮಕಿಯನ್ನ ಹಾಕಿರ್ತಕ್ಕಂಥ ಯುವಕರನ್ನ ಕೂಡಲೇ ಬಂಧಿಸಬೇಕು ಅಂತ ಕೂಡ ಏನು ಒತ್ತಾಯನ ಮಾಡ್ತಾರೆ. ನಂತರದಲ್ಲಿ ಅಲ್ಲಿರ್ತಕ್ಕಂಥ ಏನು ವಿಜಯನಗರ ಪೊಲೀಸರು ಕೂಡ ಸ್ಥಳಕ್ಕೆ ಬರ್ತಾರೆ. ಸ್ಥಳಕ್ಕೆ ಬರುವ ಮೂಲಕವಾಗಿ ಅಲ್ಲಿ ಉದ್ವಿಗ್ನವಾಗಿರ್ತಕ್ಕಂಥ ಪರಿಸ್ಥಿತಿಯನ್ನ ಏನು ಒಂದು ಸ್ಥಿತಿಗತಿಗೆ ತರಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಕಾರ್ಯಕರ್ತರು ಮಾತ್ರ ಮತ್ತು ಯಾತ್ರಿಕರು ಕೂಡ ಯಾವುದೇ ಕಾರಣಕ್ಕೂ ಬಗ್ಗುವುದಿಲ್ಲ. ಜೊತೆಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾತ್ರಿಕರ ಜೊತೆಗೆ ಹೊಸಪೇಟೆ ಇರತಕ್ಕಂಥ ಹಿಂದೂ ಕಾರ್ಯಕರ್ತರು, ಕರವೇ ಕಾರ್ಯಕರ್ತರು ಎಲ್ಲರೂ ಕೂಡ ಏನು ಶ್ರೀರಾಮ ಸೇನೆಯ ಎಲ್ಲರೂ ಕೂಡ ಸಂಘಟಕರು ಒಂದಾಗ್ತಾರೆ.
ಒಂದಾಗುವ ಮೂಲಕವಾಗಿ ಒಂದು ರೀತಿ ದೊಡ್ಡದಾಗಿ ಪ್ರತಿಭಟನೆ ಮಾಡ್ತಾರೆ. ಜೊತೆಗೆ ಶ್ರೀರಾಮಚಂದ್ರನ ಭಜನೆ ಕೂಡ ಮಾಡ್ತಾರೆ. ಅಂದ್ರೆ ಕಳೆದ ಗೋಧ್ರಾ ಹತ್ಯಾಕಾಂಡ ಕೂಡ ಇಲ್ಲಿ ನೆನಪಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಹಿಂದೂ ಕಾರ್ಯಕರ್ತರು. ಯಾಕಂತಂದ್ರೆ ಇನ್ನು 2002ರಲ್ಲಿ ಗೋಧಾ ಹತ್ಯಾಕಾಂಡ ಯಾವ ರೀತಿ ನಡೀತಲ್ಲ ಅದೇ ರೀತಿಯಾಗಿ ಇಲ್ಲಿ ಕೂಡ ಬೋಗಿಗೆ ಏನು ಗೇಟ್ ಹಾಕುವ ಮೂಲಕವಾಗಿ ಚಿಲ್ಕ ಹಾಕುವ ಮೂಲಕವಾಗಿ ಸುಡುತ್ತೇವೆ, ಬೆಂಕಿಯನ್ನು ಹಾಕ್ತೀವಿ ಅಂತ ಒಂದು ಈ ರೀತಿಯಾಗಿ ಹೇಳಿಕೆ ಕೊಟ್ಟರು ಕೂಡ ಆ ಯುವಕರಿಗೆ ಯಾವುದೇ ಕ್ರಮ ಕೈಗೊಳ್ಳದೇನೆ ನೀವು ಏಕಾಏಕಿ ಸುಮ್ಮನೆ ಬಿಟ್ಟು ಕಳಿಸ್ತಿರಲ್ಲ, ಇದು ದೊಡ್ಡ ಆಗಿರ್ತಕ್ಕಂಥ ಒಂದು ಘಟನೆ ಅಂತ ಹೇಳ್ತಾರೆ. ಹೀಗಾಗಿ ಸಾಕಷ್ಟು ಪ್ರತಿಭಟನೆ ಮಾಡುವ ಮೂಲಕವಾಗಿ ಈಗ ಆ ಯುವಕರನ್ನಲ್ಲಿ ಒಬ್ಬ ಯುವಕರನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿರೋದಾಗಿ ಸದ್ಯಕ್ಕೆ ಆ ಯಾತ್ರಿಕರನ್ನ ಮನವೊಲಿಸುವ ಮೂಲಕವಾಗಿ ಅಲ್ಲಿರ್ತಕ್ಕಂಥ SP ಶ್ರೀಹರಿಬಾಬು ಅವರು ಸದ್ಯಕ್ಕೆ ಏನು ಆ ರೈಲ್ವೆಯನ್ನ ಮೂವ್ ಮಾಡಿಸಿದ್ದಾರೆ ಅಂತ ಹೇಳ್ಬೋದು. ನಿತಿನ್. ಓಕೆ ವಿನಾಯಕ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ. ಇದು ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ನಡೆದಿರುವಂತಹ ಘಟನೆ. ಅನ್ಯ ಕೋಮಿನ ಯುವಕರು ದಾಂಧಲೆ ನಡೆಸಿರುವಂತಹ ಆರೋಪ ಕೇಳಿಬಂತದ್ದು. ಸುಮಾರು 1,500 ಪ್ರಯಾಣಿಕರು ಅಲ್ಲಿ ತೆರಳಿದ್ರು. ಶ್ರೀರಾಮನ ಭಕ್ತರು ಅಲ್ಲಿ ಅಯೋಧ್ಯೆಗೆ ತೆರಳಿ ವಾಪಸ್ಸಾಗಿದ್ರು. ಇನ್ನು ನಮ್ಮ ಜೊತೆ ಮಾತನಾಡೋದಕ್ಕೆ ಮಹೇಂದ್ರ ಅನ್ನುವಂತಹ ಪ್ರಯಾಣಿಕರಿದ್ದಾರೆ, ಅಯೋಧ್ಯೆಯಿಂದ ವಾಪಸ್ ಆಗಿರುವಂತವರು. ಅವ್ರ ಜೊತೆ ಮಾತನಾಡೋಣ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ. ಏನಾಗಿರುವಂತದ್ದು, ಏನ್ ಘಟನೆ, ಏನು ಅಲ್ಲಿ ಗಲಾಟೆ ಆಗಿದೆ, ದಾಂಧಲೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿರುವಂತದ್ದು, ಏನಿದೆ, ಏನಾಗಿರುವಂತದ್ದು ಎಕ್ಸಾಕ್ಟ್? ಸರ್, ಹೊಸಪೇಟೆ ಅನ್ನೋ ಸ್ಟ್ಯಾಂಡ್ ಅಲ್ಲಿ ಅದು ರೈಲ್ ನಿಲ್ಲುತ್ತೆ. ನಿಲ್ಬೇಕಾದ್ರೆ ಒಂದೇ ಬೋಗಿಯಲ್ಲಿ ಒಬ್ಬ ಮುಸ್ಲಿಂ ಯುವಕ ಬಂದು ಗಾಡಿ ಹತ್ಲಿಕ್ಕೆ ಬರ್ತಾನೆ. ಓಕೆ. ಆಗ ನಮ್ಮ ಪ್ರಯಾಣಿಕರು ತಡೀತಾರೆ, ಹತ್ಬಾರ್ದು, ಇದು ಅಯೋಧ್ಯೆಯ ಯಾತ್ರಿಕರ ಹೋಗುವಂತ ರೈಲು ಅಂತ ಹೇಳಿ. ಆಗ ಸ್ವಲ್ಪ ಅಲ್ಲಿ ವಾಗ್ವಾದ ನಡೆಯುತ್ತೆ. ಅಷ್ಟೊತ್ತಿಗೆ ಪೊಲೀಸರು ಬರ್ತಾರೆ. ಬಂದ ತಕ್ಷಣ ಅವನು ತಪ್ಪಿಸ್ಕೊಳ್ತಾನೆ. ಬಟ್ ಪೊಲೀಸರು ತಡಿಲಿಕ್ಕೆ ಹೋಗಿಲ್ಲ. ಅವರು ಲೋಕಲ್ ಜನ ವಿಚಾರಿಸ್ಕೊಳ್ತೀವಿ ಅಂತ ಹೇಳ್ತಾರೆ. ನಾನು ಹೋಗ್ಬೇಕಾದ್ರೆ ನಾವು ಟ್ರೈನಿಗೆ ಬೆಂಕಿ ಹಾಕ್ತೀನಿ ಅಂತ ಹೇಳಿ ಹೊರಟೋಗ್ತಾನೆ. ಹಾಗಾಗಿ ಪ್ರಯಾಣಿಕರಿಗೆ ಸ್ವಲ್ಪ ಬೇಜಾರಾಗುತ್ತೆ. ನೀವು ತಕ್ಷಣ ಬಂಧಿಸಬಹುದಿತ್ತು ಅಂತ ಹೇಳಿ. ಹಾಗೆ ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಅದನ್ನ ಬಂಧಿಸಬೇಕು ಅಂತ ಹೇಳಿ ಪ್ರಯಾಣಿಕರು ಅದನ್ನ ಪ್ರತಿಭಟಿಸ್ತಾರೆ. ಆಮೇಲೆ ಅಷ್ಟಂತ ವರಿಷ್ಠಾಧಿಕಾರಿಗಳು ಮತ್ತು DSP ಬಂದು ಅದನ್ನ FIR ಮಾಡ್ತೀವಿ ಅಂತ ಹೇಳ್ತಾರೆ. ಈಗ ಯಾವುದೇ ತೊಂದರೆ ಇಲ್ಲದೆ ಈಗ ಪ್ರಯಾಣ ಸಾಗ್ತಾ ಇದೆ, ಪ್ರಾಬ್ಲಮ್ ಇಲ್ಲ ಸರ್. ಅವ್ರ ಮೇಲೆ FIR ಆಗುತ್ತೆ ಅಂತ ಹೇಳಿದ್ದಾರೆ. ಜೊತೆಲಿ ಅಲ್ಲಿ ಸ್ಥಳೀಯ ಕಾರ್ಯಕರ್ತರು, ನಮ್ಮ ಸಂಘಟನೆ ಪರಿವಾರದ ಕಾರ್ಯಕರ್ತರು ಬಂದು ಅವರು FIR ಮಾಡಿಸ್ತೀವಿ ಮತ್ತು ಸೂಕ್ತ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ಮೇಲೆ ಎಲ್ಲ ಕಾರ್ಯಕರ್ತರು ವಾಪಸ್ ಟ್ರೈನಿಗೆ ಹತ್ತಾರೆ. ಈಗ ಟ್ರೈನ್ ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.